ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದ್ದಿದೆ ಈ ದೇಶದಲ್ಲಿ. ಬಹಳಷ್ಟು ಜನ ಇದನ್ನು ಗಂಭೀರವಾಗಿ ಪರಿಗಣಿಸಿಯೇ ಇಲ್ಲ. ಯಾಕೆ ಪರಿಗಣಿಸಿಲ್ಲ ಅಂದರೆ, ಯಾವ ಸಮುದಾಯದ ವಿರುದ್ಧ ಇಂಥದೊಂದು ದೊಡ್ಡದಾದಂಥ ವ್ಯೂಹ ರಚನೆಯಾಗಿದೆಯೋ, ಚಕ್ರವ್ಯೂಹ ರಚನೆಯಾಗಿದೆಯೋ, ಆ ಸಮುದಾಯ ವೋಟ್ ಬ್ಯಾಂಕ್ ಅಲ್ಲ. ಆದ ಕಾರಣ ಅವರ ಧ್ವನಿಗೆ ಬೆಲೆ ಸಿಗುತ್ತಿಲ್ಲ. ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಒಂದಷ್ಟು ಸಲಹೆಗಳು ಬರ್ತಾ ಇದ್ದಾವೆ. ಅದೇನೆಂದರೆ, ನೀವು UGCಯ ಹೊಸ ಮಾರ್ಗಸೂಚಿಯ ಬಗ್ಗೆ ಯಾವುದೇ ಮಾತುಗಳನ್ನು ಹೇಳ್ತಾ ಇಲ್ಲ, ಗೈಡ್ಲೈನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೆ? ಬಹಳ ಪ್ರಮುಖವಾದ ವಿಷಯ, ಯೋಚನೆ ಮಾಡಬೇಕಾದ ವಿಷಯ. ಒಂದು ಸರ್ಕಾರ, ನಾವು ಆಯ್ಕೆ ಮಾಡಿದ ಸರ್ಕಾರ ದೇಶವನ್ನು ದಕ್ಷತೆಯಿಂದ ಸರಿಯಾದ ದಿಕ್ಕಿನಲ್ಲಿ ಎಲ್ಲರಿಗೂ ನ್ಯಾಯ ಸಿಗುವ ಹಾಗೆ ನಡೆಸ್ಕೊಂಡು ಹೋಗುತ್ತೆ ಅನ್ನುವಂಥ ನಂಬಿಕೆಯ ಮೇಲೆ ನಾವು ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿರ್ತೀವಿ, ನಮ್ಮ ಮತವನ್ನು ಹಾಕಿರ್ತೀವಿ. ಅಂಥದೇ ಸರ್ಕಾರ ಹಾದಿ ತಪ್ಪಿದ ಸಂದರ್ಭದಲ್ಲಿ ನಾವು ಅದನ್ನು ಪ್ರಶ್ನೆ ಮಾಡಬೇಕಾಗಿದ್ದು ನಮ್ಮ ಧರ್ಮ ಮತ್ತು ನಮ್ಮ ಕರ್ತವ್ಯ ಕೂಡ. ಅದು ಸರ್ಕಾರ ಯಾವುದೇ ಆಗಿರಲಿ. ಈಗ ಧರ್ಮೇಂದ್ರ ಪ್ರಧಾನ್ ಎನ್ನುವಂಥ ಕೇಂದ್ರ ಸರ್ಕಾರದ ಸಚಿವ ಅಂಥದ್ದೊಂದು ಉಪದ್ವ್ಯಾಪವನ್ನು ಮಾಡಿದ್ದಾರೆ. ಎಂಥ ಉಪದ್ವ್ಯಾಪವನ್ನು ಮಾಡಿದ್ದಾರೆ ಅಂದರೆ, ಯಾವ ಬ್ರಿಟಿಷರು 1902, 1903ರಲ್ಲಿ ಈ ದೇಶದಲ್ಲಿ ಜಾತಿ ಜನಗಣತಿಯ ಹೆಸರಿನಲ್ಲಿ ದೇಶವನ್ನು ಒಡೆಯುವಂಥ ಕೆಲಸ ಮಾಡಿದರು, ಜಾತಿ ಹೆಸರಿನಲ್ಲಿ, ಅದೇ ರೀತಿಯ ಕೆಲಸವನ್ನು ಶಿಕ್ಷಣ ಕ್ಷೇತ್ರದಲ್ಲಿ UGCಯಲ್ಲಿ ಧರ್ಮೇಂದ್ರ ಪ್ರಧಾನ್ ಮಾಡಲಿಕ್ಕೆ ಹೊರಟಿದ್ದಾರೆ. ಕೇಳಿದರೆ ಸುಪ್ರೀಂ ಕೋರ್ಟ್ ಅವರ ಆರ್ಡರ್ ಇತ್ತು, ಆ ಆರ್ಡರ್ ಪ್ರಕಾರ ಮಾಡಿದ್ದೀವಿ. ಇಂದಿರಾ ಜೈಸಿಂಗ್ ಅವರು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ನಿರ್ದೇಶನವನ್ನು ಕೊಟ್ಟಿತ್ತು. ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಿರಲಿಲ್ಲ. ಸುಪ್ರೀಂ ಕೋರ್ಟು ಈ ರೀತಿಯಾಗಿ ಮಾಡಿ ಅಂತ ನಿರ್ದೇಶಿಸುತ್ತೆ ವಿನಃ ಅದು ಹೀಗೇ ಇರಬೇಕು ಅಂತ ಹೇಳಿರಲಿಲ್ಲ. UGC ಗೈಡ್ಲೈನ್ಸ್ ಎನ್ನುವ ಹೆಸರಿನಲ್ಲಿ ಈ ದೇಶದ ಸವರ್ಣೀಯರೇನಿದಾರಲ್ಲ, ಅವರು ಬದುಕಲಿಕ್ಕೆ ಸಾಧ್ಯ ಆಗಲಾರದಂಥ ನರಕ ಸದೃಶ ಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ. ಅದು ವಿಶೇಷವಾಗಿ ಮಾನವ ಸಂಪನ್ಮೂಲ ಸಚಿವಾಲಯ, ಶಿಕ್ಷಣ ಸಚಿವರಾಗಿರುವಂಥ ಧರ್ಮೇಂದ್ರ ಪ್ರಧಾನ್. ನೋಡಿ, ಈ ದೇಶದಲ್ಲಿ SC/ST ಆ್ಯಕ್ಟ್ ಅಂತಿದೆ. ಅದು ಎಷ್ಟು ದುರುಪಯೋಗ ಆಗಿದೆ ಅನ್ನುವುದನ್ನು ಸುಮ್ಮನೆ ಒಂದು ಸಲ ನೀವು ಸಮೀಕ್ಷೆಯನ್ನು ತೆಗೆದು ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇಲ್ಲಿಯವರೆಗೂ ಈ ದೇಶದಲ್ಲಿ ಈ ತಾರತಮ್ಯದ ನಿಲುವಿನಲ್ಲಿ SC/ST ಆ್ಯಕ್ಟ್ ಹೆಸರಿನಲ್ಲಿ ದಾಖಲಾದಂಥ ಪ್ರಕರಣದಲ್ಲಿ ಪೀಡಿತರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 0.009% ಮಾತ್ರ, 0.009%. ಹಾಗಿರುವಾಗ ಅದನ್ನು ನೀವು ಒಂದು ಅದನ್ನು ಮಾರ್ಗಸೂಚಿಯಾಗಿ ಇಟ್ಟುಕೊಂಡು ಉಳಿದ ಸಮುದಾಯಗಳನ್ನು ಸೇರಿಸಿಕೊಂಡು ಇಡೀ ವ್ಯವಸ್ಥೆಯನ್ನು ಅರಾಜಕತೆಗೆ ತೆಗೆದುಕೊಂಡು ಹೋಗುವಂಥ ಈ ಹೊಸ ಮಾರ್ಗಸೂಚಿ ಇದೆಯಲ್ಲ, ಇದು ಈ ದೇಶಕ್ಕೆ ಭಾಳ ದೊಡ್ಡದಾದಂಥ ಗಂಡಾಂತರವನ್ನು ಒಡ್ಡತ್ತೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಮೋದಿ ಸರ್ಕಾರಕ್ಕೆ ಭಾಳ ದೊಡ್ಡದಾದಂಥ ಶಾಪವಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ನೋಡಿ, ಈ ಕೇಸ್ಗಳು ರಿಜಿಸ್ಟರ್ ಆಗ್ತಾವಲ್ಲ, ಇದರಲ್ಲಿ ಕನ್ವಿಕ್ಷನ್ ರೇಟ್ ಎಷ್ಟು ಅಂತ ಕೇಳಿ. ಕೇವಲ 8%. ಬಿಹಾರದಲ್ಲಿ 6.7%. ಹಾಗಿರುವಾಗ ಈ ಬಾರಿ ಈಗ ಬಂದಿರುವಂಥ ಗೈಡ್ಲೈನ್ ಪ್ರಕಾರ ಆತ ಶಿಕ್ಷಕನಾಗಿರಲಿ, ವಿದ್ಯಾರ್ಥಿಯಾಗಿರಲಿ, ಗುಮಾಸ್ತನಾಗಿರಲಿ, ಟೀಚರ ಪ್ರೊಫೆಸರ್ ಆಗಿರಲಿ, ಡೀನ್ ಆಗಿರಲಿ, ಯಾರೇ ಆಗಿರಲಿ, OBC, SC, ST ಇವರೆಲ್ಲರೂ ಒಂದು ಕಡೆ ಮಾಡಿ ಸವರ್ಣೀಯರ ಮೂಲಕ, ಸವರ್ಣೀಯರಿಂದ ಅವರಿಗೇನಾದರೂ ಅನ್ಯಾಯ ಆಗಿದೆ ಅಂತ ಆಗುವುದಾದರೆ, ಆ ರೀತಿಯದಾದಂಥ ಭಾವವನ್ನು ತಳೆದರೆ, ಅದರ ಕುರಿತಾಗಿ ಎಲ್ಲಿಯಾದರೂ ಪ್ರಸ್ತಾಪ ಮಾಡಿದರೆ, ಆ ರೀತಿಯದಾದ ಸಂಜ್ಞೆಯನ್ನು ಮಾಡಿದರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅಷ್ಟೇ ಅಲ್ಲ, ಒಂದು ಯೂನಿವರ್ಸಿಟಿಯ ಊರ್ಜಿತತ್ವವನ್ನೇ ಹೊರಟು ಹೋಗುವಂಥ ರೀತಿಯಲ್ಲಿ ಅದನ್ನು ರೂಪಿಸಲಾಗಿದೆ. ಎಲ್ಲಿಯಾದರೂ ಉಂಟನ್ರಿ, ಒಬ್ಬ ಹೇಳ್ತಾನಪ್ಪ, ನನ್ನನ್ನು ಜಾತಿ ಹಿಡಿದು ಈತ ನಿಂದನೆ ಮಾಡಿದ್ದಾನೆ, ಅಥವಾ ಆ ರೀತಿಯಾಗಿ ನಡ್ಕೊಂಡಿದ್ದಾನೆ, ಅಥವಾ ಆ ರೀತಿಯದಾದಂಥ ನಡವಳಿಕೆ ಆತನದಿದೆ, ತಕ್ಷಣದಲ್ಲಿ ಆತನ ಮೇಲೆ ಕ್ರಮ ಕೈಗೊಳ್ಳಲಾಗತ್ತೆ. ಕನ್ವಿಕ್ಷನ್ ಆಗೋದು 2 ವರ್ಷಗಳ ನಂತರ. 2 ವರ್ಷಗಳವರೆಗೆ ಯಾರು ಆರೋಪಿತ ಸ್ಥಾನದಲ್ಲಿದ್ದಾನೋ ಆ ವ್ಯಕ್ತಿ ಯೂನಿವರ್ಸಿಟಿಯಲ್ಲಿ, ಕಾಲೇಜಿನಲ್ಲಿ ಓದಲಿಕ್ಕೆ, ರಿಸರ್ಚ್ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಮಾನಸಿಕವಾಗಿ ಸಿದ್ಧನಾಗಿರ್ತಾನ. ಆತನಿಗೆ ಸಾಧ್ಯವಾ?
ಇದನ್ನು ಆಲೋಚನೆ ಮಾಡಬೇಕಾದಂಥ ವಿಚಾರ. ಒಬ್ಬ ಶಿಕ್ಷಕನ ಮೇಲೆ ಇನ್ನೊಬ್ಬ ಶಿಕ್ಷಕನಿಗೆ ಮಾತ್ಸರ್ಯ ಇದೆ. ಆತ ಇಬ್ಬರು ಸ್ಟೂಡೆಂಟ್ಸ್ ಹೇಳ್ತಾನೆ, ನೋಡು ಅವನು ಭಾಳ ತಲೆಹರಟೆ ಮಾಡ್ತಾ ಇದ್ದಾನೆ, ಅವನ ಮೇಲೆ ಸರಿಯಾಗಿ ನೀನು ಏನು ಮಾಡಬೇಕು ಮಾಡು ನೀನು. ಆತನ ಮೇಲೆ ಆರೋಪ ಮಾಡ್ತಾನೆ. ಆರೋಪ ಮಾಡಿದ ತಕ್ಷಣ ಸಾಬೀತಾಗುವವರೆಗೂ ಕೂಡ ಆತ ಆರೋಪಿಯೇ, ದೋಷಿ ನಿರ್ದೋಷಿ ಸಾಬೀತಾಗುವುದು ತದನಂತರ. ಅದಕ್ಕಾಗಿ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿನಲ್ಲಿ ಇದೇ ವರ್ಗದ ಎಲ್ಲರೂ ಇರ್ತಾರೆ. ಅದರಲ್ಲಿ ಹಿಂದುಳಿದ ವರ್ಗದವರು ಇರ್ತಾರೆ, ದಲಿತರು ಇರ್ತಾರೆ, SC ST ಅವರು ಇರ್ತಾರೆ. ಆ ಕಮಿಟಿಯಲ್ಲಿ ಇದರ ಕುರಿತಾದಂಥ ತನಿಖೆ ನಡೆಯುತ್ತೆ. ತನಿಖೆ ನಡೆದಾದ ಮೇಲೆ ಆತ ದೋಷಿಯೋ ನಿರ್ದೋಷಿಯೋ ಅನ್ನೋದು ತೀರ್ಮಾನ ಆಗುತ್ತೆ. ಅಲ್ಲಿವರೆಗೂ ಆ ವ್ಯಕ್ತಿಯ ಹಣೆ ಬರಹ ಏನು, ಆ ಪ್ರೊಫೆಸರ ಹಣೆ ಬರಹ ಏನು, ಆತನ ಕುಟುಂಬದ ಭವಿಷ್ಯವೇನು, ಆತನ ಹೆಂಡತಿ ಮಕ್ಕಳ ಗತಿ ಏನು, ಇದೆಲ್ಲವನ್ನು ಯಾರು ಆಲೋಚನೆ ಮಾಡಬೇಕು? ಯಾವ ಸ್ಥಿತಿಗೆ ಈ ಮಾರ್ಗಸೂಚಿಯನ್ನು ತರಲಾಗಿದೆ ಅಂದರೆ, ಇದಕ್ಕೆ ಡ್ರೆಕೋನಿಯನ್ ಲಾ ಅಂತಂದರೆ ಏನೂ ತಪ್ಪಿಲ್ಲ. ಆ ರೀತಿಯಾದಂಥ ಮಾರ್ಗಸೂಚಿಯನ್ನು ಮಾಡಲಾಗಿದೆ. ಒಬ್ಬ ಗುಮಾಸ್ತ, ಒಬ್ಬ ಶಿಕ್ಷಕ, ಒಬ್ಬ ವಿದ್ಯಾರ್ಥಿ, ಒಬ್ಬ ಅಟೆಂಡರು, ಒಬ್ಬ ಡೀನು, ಒಬ್ಬ ವೈಸ್ ಚಾನ್ಸ್ಲರು, ನಿಮಗೆ ಇಡೀ ವ್ಯವಸ್ಥೆ UGC ವ್ಯವಸ್ಥೆ ಏನಿದೆಯಲ್ಲ, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಅಂತಿದ್ರೆ ಹೆಸರು UGCದು. ಇದು ಶಿಕ್ಷಣ ನೀತಿಯನ್ನು ರೂಪಿಸುತ್ತೆ. ಆಮೇಲೆ ಯೂನಿವರ್ಸಿಟಿಗಳಿಗೆ ಅಫಿಲಿಯೇಷನನ್ನು ಕೊಡುತ್ತೆ, ಬೇಕಾದಂಥ ಫಂಡ್ಗಳನ್ನು ಕೊಡುತ್ತೆ. ಇಷ್ಟೂ ಅದರ ಕೆಲಸ. ಯಾವ ದೃಷ್ಟಿಯಿಂದ? ಆರೋಗ್ಯಕರವಾಗಿ ಶಿಕ್ಷಣದ ವ್ಯವಸ್ಥೆ ಈ ದೇಶದಲ್ಲಿ ನಡೆಯಬೇಕು ಅನ್ನುವಂಥ ಕಾರಣಕ್ಕೋಸ್ಕರ. ಆದರೆ ನೀವು ಅದನ್ನು ಜಾತಿಯಿಂದ ಒಡೆಯುವ ಕೆಲಸ ಮಾಡಿದರೆ, ತಾರತಮ್ಯದ ಹೆಸರಿನಲ್ಲಿ ಒಡೆಯುವ ಕೆಲಸ ಮಾಡಿದರೆ, ಇದನ್ನು ಬಾಣವನ್ನಾಗಿ ಬಳಸಿಕೊಂಡು ರಾಜಕೀಯ ಮಾಡಲಿಕ್ಕೆ ಇದನ್ನ ಅವಕಾಶ ಮಾಡಿಕೊಡುವಂಥ ಮಾರ್ಗಸೂಚಿಯನ್ನು ನೀವು ಮಾಡಲಿಕ್ಕೆ ಶುರು ಮಾಡಿದರೆ ಈ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಏನಾಗತ್ತೆ? ಆಲೋಚನೆ ಮಾಡಬೇಕಂತ ವಿಚಾರ ಅಲ್ವಾ? ನೀವು ಓಲೈಸುವ ರಾಜಕಾರಣ ಮಾಡ್ತೀರಿ, ಮಾಡುವುದ್ರ ಬಗ್ಗೆ ನಮ್ಮದು ಅಭ್ಯಂತರ ಇಲ್ಲ, ನಿಮ್ಮದು ರಾಜಕಾರಣ ಮಾಡಿ. ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ಬಂದು ಆ ರಾಜಕಾರಣ ಮಾಡುವ ಅಗತ್ಯ ಏನಿದೆ ಯೋಚನೆ ಮಾಡಿ ನೋಡಿ. ನಿಮ್ಗೆ ಗೊತ್ತಿರಲಿ, 1990 ನಾನು ಹೇಳೋದ್ರಿಂದ ನಿಮ್ಗೆ ಭಾಳ ಖಾರ ಅನಿಸುತ್ತೆ ನೋಡಿ. ಮೊದಲೇದಾಗಿ ನಾನು ಭಾರತೀಯ ಜನತಾ ಪಾರ್ಟಿಯ ಪೇರೋಲ್ನಲ್ಲಿರುವಂಥ ವ್ಯಕ್ತಿ ಅಲ್ಲ. ಎಲ್ಲ ವಿಷಯಕ್ಕೂ ಕಣ್ಣು ಮುಚ್ಚಿಕೊಂಡು ಮೋದಿ ಮೋದಿ ಅಮಿತ್ ಶಾ ಅಂತ ಬೆಳಗ್ಗೆ ಅದರ ಭಟ್ಟಂಗಿ ಥರ ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾರು ಈ ದೇಶಕ್ಕಾಗಿ, ಯಾರು ಈ ರಾಷ್ಟ್ರಕ್ಕಾಗಿ, ಯಾರು ಈ ದೇಶದ ಧರ್ಮಕ್ಕಾಗಿ ದುಡಿತಾರೋ ಅವರ ಪರವಾಗಿ ಧ್ವನಿಯನ್ನು ಎತ್ತಲಿಕ್ಕೆ ಮಾಡಿರುವಂಥ ಚಾನಲ್ ಇದು. ಯಾರಿಂದನೋ ವಂತಿಗೆಯನ್ನು ಪಡೆದು ಅವರನ್ನು ಬಹುಪರ ಕೇಳಲಿಕ್ಕೋಸ್ಕರ ಮಾಡಿದಂಥ ಚಾನಲ್ಲು ಅಲ್ಲ. ಆ ರೀತಿಯಾದಂಥ ಧೋರಣೆಯೂ ನಮ್ಮದಿಲ್ಲ. ಯಾವಾಗಲೂ ನಾವು ಯಾರನ್ನ ಆಯ್ಕೆ ಮಾಡ್ತೀವೋ, ಯಾರನ್ನ ಚುನಾಯಿಸ್ತೀವೋ ಅವ್ರನ್ನ ಪ್ರಶ್ನೆ ಮಾಡುವ ಹಕ್ಕು ಕೂಡ ನಮಗಿರಬೇಕು. ಅವರು ತಪ್ಪು ದಾರಿಗೆ ಹೋದಾಗ ಸರಿ ದಾರಿಗೆ ತರಬೇಕಂತ ಜವಾಬ್ದಾರಿ ಕೂಡ ನಮ್ಮದು. ಅದನ್ನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. 1990ರವರೆಗೂ ಈ ದೇಶದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಪಠ್ಯಪುಸ್ತಕದಲ್ಲಿ ಕೆಲವು ಸಾಲುಗಳಲ್ಲಿ ಬಂದು ಹೋಗ್ತಾಯಿದ್ರ ವಿನಃ ದೊಡ್ಡ ಮಟ್ಟದಲ್ಲಿ ಅವರನ್ನು ಬಿಂಬಿಸುವ ಕೆಲಸವೇ ಭಾರತ ದೇಶದಲ್ಲಿ ಆಗಿರಲಿಲ್ಲ. VP ಸಿಂಗ್ ಬಂದರು, ಅವ್ರು ಬಂದ ಮೇಲೆ ಭಾರತ ರತ್ನ ತಂದು ಕೊಟ್ಟರು, ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಾದಮೇಲೆ ಮಂಡಲ್ ವರದಿ ಅನ್ನುವಂಥ ಮಂಡಲ್ ವರದಿ ತಂದು ಇಡೀ ದೇಶದಲ್ಲಿರುವಂಥ ಎಲ್ಲ ಕಾಲೇಜುಗಳಿಗೆ ಬೆಂಕಿ ಹಚ್ಚಿದ್ರು. ಲಕ್ಷಾಂತರ ವಿದ್ಯಾರ್ಥಿಗಳು ಇದರಿಂದ ನರಳಿ ಹೋದರು, ನೂರಾರು ಜನ ಬೆಂಕಿ ಹಚ್ಚಿಕೊಂಡು ಸತ್ತರು. ಈಗ ಅದೇ ರೀತಿಯಾದಂಥ ಕೆಲಸವನ್ನು ಧರ್ಮೇಂದ್ರ ಪ್ರಧಾನ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ವ್ಯತ್ಯಾಸ ಏನಪ್ಪ ಅಂದರೆ, ಅವತ್ತು ಜಾತಿಗಳ ಒಳಗಡೆ ಉಪಜಾತಿಗಳ ಹೆಸರಿನಲ್ಲಿ ನಿಮ್ನ ವರ್ಗದವರ ವಿರುದ್ಧ ಮಾಡಿದಂಥ ದೊಡ್ಡ ಪಿತೂರಿ ಆಗಿತ್ತು. ಇವತ್ತು ಮೇಲ್ವರ್ಗದವರನ್ನು ಹಣಿಯಲಿಕ್ಕಾಗಿ ಉಳಿದ ಎಲ್ಲ ವರ್ಗದವರನ್ನು ಸೇರಿಸಿ ಮೇಲ್ವರ್ಗದವ್ರನ್ನ ಟಾರ್ಗೆಟ್ ಮಾಡುವ ಕೆಲಸ ನಡೀತಾ ಇದೆ. ಇಷ್ಟು ದಿವಸ SC ST ಆ್ಯಕ್ಟ್ ಅಂತ ಇಟ್ಕೊಂಡಿದ್ರು. ಈಗ ಅದ್ರ ಜೊತೆ ಹಿಂದುಳಿದ ವರ್ಗದವ್ರನ್ನ ಸೇರಿಸ್ಕೊಂಡಿದ್ದಾರೆ. ಇದು ಹೇಗಿದೆ ಅಂದರೆ, ಒಬ್ಬ ದಲಿತ ಹಿಂದುಳಿದ ವರ್ಗದವನ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ, ಹಿಂದುಳಿದ ವರ್ಗದವನಿದ್ದವನು ಸವರ್ಣೀಯನ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ, ಒಬ್ಬ ಪರಿಶಿಷ್ಟ ವರ್ಗದವನು ಹಿಂದುಳಿದ ವರ್ಗದವನ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ, ಹಿಂದುಳಿದ ವರ್ಗ ಇನ್ನೊಬ್ಬ ಮೇಲ್ವರ್ಗದವನ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ. ತನ್ನ ವ್ಯಕ್ತಿಗತವಾದಂಥ ದ್ವೇಷಕ್ಕೆ, ಸೇಡಿಗೆ, ಅಸಹನೆಗೆ ತಾರತಮ್ಯದ ಬಣ್ಣವನ್ನು ಕಟ್ಟಿ ನಿರಂತರವಾಗಿ ಕಾಲೇಜುಗಳಲ್ಲಿ ಬೆಂಕಿ ಹಚ್ಚುವ ಕೆಲಸವನ್ನು ಈ UGC ಹೊಸ ಗೈಡ್ಲೈನ್ನಿಂದ ಮಾಡಲಾಗ್ತಾ ಇದೆ. ಎಂಥ ದುರಂತ ನೋಡ್ರಿ. ಯಾರು ಬಟೋಗೆ ಅಥವಾ ಕಟೋಗೆ ಅಂತ ಹೇಳಿದರು, ಏಕ್ ಹೊತ್ತೋ ನೇಕ್ ಹೋತಾ ಹೇ ಅಂತ ಹೇಳಿದರು, ಎಲ್ಲರೂ ಸೇರಿ ಒಂದಾಗಿರ್ರಿ ಅಂತ ಹೇಳಿದರು. ಅದೇ ಸರ್ಕಾರದ ಒಬ್ಬ ಸಚಿವ ಧರ್ಮೇಂದ್ರ ಪ್ರಧಾನ್ ಈತ ಇಂಥದ್ದೊಂದು ಗೈಡ್ಲೈನ್ ತಂದ.
ಕೇಳಿದರೆ ಸುಪ್ರೀಂ ಕೋರ್ಟು ಈ ಕಾಯ್ದೆ ಈ ರೀತಿ ಮಾಡಿ ಅಂತ ಹೇಳೇ ಇಲ್ಲ. ಅದು ತೀರ್ಪನ್ನು ಕೊಟ್ಟಿಲ್ಲ. ಇಂದಿರಾ ಜಯಸಿಂಗ್ ಪ್ರಕರಣದಲ್ಲಿ ತೀರ್ಪನ್ನು ಕೊಟ್ಟದ್ದಲ್ಲ, ನಿರ್ದೇಶನವನ್ನು ಕೊಟ್ಟಿದೆ. ನಿಮಗಾದಾಗ ಮಾಡಿ ಅದ್ರ ಬಗ್ಗೆ ಸಮಿತಿಯನ್ನು ಮಾಡಲಿಕ್ಕಾಗದಿದ್ರೆ ಬಿಡಿ ಅಂತ. ಅಲ್ರಿ, ಈ ದೇಶದಲ್ಲಿ ಶಾಬಾನೋ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಬಂದ ಆದೇಶವನ್ನು ಕಿತ್ತಾಕಿ ರಾಜೀವ್ ಗಾಂಧಿ ಅವರು ಮೌಲಾನಾಗಳಿಗೆ ಹೇಗೆ ಬೇಕೋ ಹಾಗೆ ವಿಧೇಯಕವನ್ನು ತಂದ್ರೋ ಇಲ್ವೋ? ಇದೇ ನರೇಂದ್ರ ಮೋದಿ ಸರ್ಕಾರದಲ್ಲಿ ಚುನಾಯಿತ ಮುಖ್ಯಮಂತ್ರಿಗೆ ಎಲ್ಲಕ್ಕಿಂತ ಹೆಚ್ಚಿನ ಪವರು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದಾಗ ಮುಂದೆ ಡಿಸೆಂಬರ್ನಲ್ಲಿ ಇದೇ ನರೇಂದ್ರ ಮೋದಿ ಸರ್ಕಾರ ಹೇಗೆ ಅರವಿಂದ್ ಕೇಜ್ರಿವಾಲ್ನ ಹಣಿಯಬೇಕು ಆ ರೀತಿ ಹಣೆದು ತೋರಿಸಿದೆ. ಸುಪ್ರೀಂ ಕೋರ್ಟ್ ಪರಮೋಚ್ಚ ಅಲ್ಲ, ಸಂವಿಧಾನ ಪರಮೋಚ್ಚ. ನೆನ್ಪಿಟ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಅನ್ನೋದು ನ್ಯಾಯಾಂಗ ವ್ಯವಸ್ಥೆ ಸುಪ್ರೀಮು. ಕಾರ್ಯಾಂಗಕ್ಕೆ ಅದರದೇ ಆದಂಥ ಸುಪ್ರೀಮಸಿ ಇರುತ್ತೆ, ಶಾಸಕಾಂಗಕ್ಕೆ ಅದರದೇ ಆದ ಸುಪ್ರೀಮಸಿ ಇರುತ್ತೆ. ಕಾಯ್ದೆಯನ್ನು ಮಾಡೋರು ಸಂಸತ್ನಲ್ಲಿ ಕೂತವರು. ಸುಪ್ರೀಂ ಕೋರ್ಟ್ ಹೇಳ್ತೀವಿ, ಆದ್ದರಿಂದ ನಾವು ಗೈಡ್ಲೈನ್ ಮಾಡಿದ್ದೀವಿ ಅಂಥೇಳಿ ಮೇಲ್ವರ್ಗದವ್ರನ್ನ ನೀವು ಈ ರೀತಿ ಹಣಿಯಲಿಕ್ಕೆ ಶುರು ಮಾಡಿದರೆ ನಿಮ್ಮನ್ನು ನಂಬಿ ಮತ ಹಾಕಿದವರು ಯಾರು? ಈ ದೇಶದ ಮುಸಲ್ಮಾನರು ಏನಾದರೂ ನಿಮ್ಮ ಮತ ಹಾಕಿ ಆಯ್ಕೆ ಮಾಡಿದ್ರಾ? ಈ ದೇಶದ ಸವರ್ಣೀಯರ ಪಕ್ಷ ಅಂತ ನಿಮ್ಗೆ ಹೇಳಿದಂಥ ಪಕ್ಷ ಒಂದು ಕಾಲಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಬನಿಯಾ ಪಕ್ಷ ಅಂತ ಹೇಳ್ತಿದ್ರು, ಬ್ರಾಹ್ಮಣರ ಪಕ್ಷ ಅಂತ ಹೇಳ್ತಿದ್ರು. ಆದರೆ ಅತಿ ಹೆಚ್ಚು ಓಲೈಕೆ ಮಾಡಿದ್ದು, ಅತಿ ಹೆಚ್ಚು ಸೌಲಭ್ಯಗಳನ್ನು ಕೊಟ್ಟದ್ದು ಈ ದೇಶದ ತಳಸ್ಪರ್ಶಿ ಜನರಿಗೆ ನರೇಂದ್ರ ಮೋದಿ ಸರ್ಕಾರ. ಇವತ್ತು ಇಂದಿರಾ ಆವಾಸ್ ಯೋಜನೆ ಅಂತ ಮನೆಗಳನ್ನು ಕೊಡ್ತಾ ಇದ್ದಾರೆ. ಸವರ್ಣೀಯರು ತೊಗೊಂಡಿದ್ದಾರೆ ಮನೆಗಳನ್ನು. ಯಾರು ತೊಗೊಂಡಿದ್ದಾರೆ ಸ್ವಾಮಿ? ಕೋಟಿಗಳ ಮನೆಗಳು, ಬಹು ಅಂತಸ್ತಿನ ಕಟ್ಟಡಗಳು, ಗಗನಚುಂಬಿ ಕಟ್ಟಡಗಳು, ಮನೆಗಳು, ಸಾವಿರಾರು ಮನೆಗಳು. ಯಾರಿಗೆ ಕೊಟ್ರಿ ಅವನ್ನ ಅಲಾಟ್ಮೆಂಟು? 82 ಕೋಟಿ ಜನರಿಗೆ ರೇಷನ್ ಕೊಡ್ತಾ ಇದ್ರಿ. ಏನು ಸವರ್ಣೀಯರು ತೊಗೊಂಡು ಹೋದ್ರ ಅದನ್ನ? ಈ ದೇಶದ ತಳಸ್ಪರ್ಶಿ ಜನರಿಗೆ ತಾನೇ ತಲುಪ್ತಾ ಇರೋದು. ಈ ದೇಶದಲ್ಲಿ ಇರುವಂಥ ಎಲ್ಲ ಸವಲತ್ತುಗಳೇನಿದ್ದಾವೆ ಅದು ಬಹುಪಾಲು ಹೋಗೋದೇ ಈ ದೇಶದ ತಳಸ್ಪರ್ಶಿ ಜನರಿಗೆ. ಏಕೆಂದರೆ ಅವರು ಮುಖ್ಯವಾಹಿನಿಯಲ್ಲಿ ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ, ಸಾಮಾಜಿಕ ನ್ಯಾಯದ ಕಾರಣಕ್ಕೋಸ್ಕರ, ಮತ್ತು ಅವರು ಅಭ್ಯುದಯಗೊಳ್ಳಬೇಕು ಈ ದೇಶದಲ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ನೀವು ಪ್ರತಿಭೆಯನ್ನು ಬದಿಗಿಟ್ಟು ಈ ರೀತಿಯಾಗಿ ಗೈಡ್ಲೈನ್ಸ್ ತಂದು, UGC ಗೈಡ್ಲೈನ್ಸ್ ಅಂತ ತಂದು ಮೇಲ್ವರ್ಗದವ್ರನ್ನ ಹಣಿಯುವ ಕೆಲಸಕ್ಕೆ ಇಳಿದುಬಿಟ್ರೆ ಮುಂದಿನ ಬಾರಿ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಯಾರೂ ಮೇಲ್ವರ್ಗದವರು ಮನೆಯಿಂದ ಹೊರಗೆ ಬರಲಿಲ್ಲ, ಓಟೆ ಹಾಕಲಿಲ್ಲ ಅಂತ ನೀವು ಮಾತಾಡಲಿಕ್ಕೆ ಶುರು ಮಾಡಿದರೆ ಈ ದೇಶದಲ್ಲಿರುವಂಥ ಮೇಲ್ವರ್ಗದವರು ನಿಮ್ಮಿಂದ ಸಂಬಳ ಪಡೆಯುವಂಥ, ನಿಮ್ಮಿಂದ ಸವಲತ್ತು ಪಡೆಯುವಂಥ ನಿಮ್ಮ ಗುಲಾಮರಲ್ಲ. ಅವರಿಗೆ ದೇವರು ತಾರ್ಕಿಕವಾದಂಥ ಆಲೋಚನಾ ಶಕ್ತಿಯನ್ನು ಕೊಟ್ಟಿದ್ದಾನೆ. ತಮ್ಮ ತರ್ಕಕ್ಕೆ, ನಿಕಷಕ್ಕೆ ಸಿಲುಕುವಂಥ ಜನರಿಗೆ ಮಾತ್ರ ಮತ ಹಾಕ್ತಾರೆ. ಅದು ಅಡ್ವಾಣಿ ಇದ್ರೆ ಅಡ್ವಾಣಿ, ಅಟಲ್ ಬಿಹಾರಿ ವಾಜಪೇಯಿ ಇದ್ರೆ ಅಟಲ್ ಬಿಹಾರಿ ವಾಜಪೇಯಿ, ಅಶೋಕ್ ಸಿಂಘಾಲ್ ಇದ್ರೆ ಅಶೋಕ್ ಸಿಂಘಾಲು, ಈಗ ನರೇಂದ್ರ ಮೋದಿ ಇದ್ರೆ ನರೇಂದ್ರ ಮೋದಿ, ನಾಳೆ ಇನ್ನೊಬ್ಬ ಯೋಗಿ ಆದಿತ್ಯನಾಥ್ ಬಂದರೆ ಯೋಗಿ ಆದಿತ್ಯನಾಥ್. ಯಾರು ಈ ದೇಶದ ಈ ರಾಷ್ಟ್ರದ ಅಭ್ಯುದಯಕ್ಕಾಗಿ ಕೆಲಸ ಮಾಡ್ತಾರೋ, ಯಾರು ಹಿಂದುತ್ವಕ್ಕಾಗಿ ಕೆಲಸ ಮಾಡ್ತಾರೋ, ಯಾರು ನಿಜವಾದ ಸಾಮಾಜಿಕ ನ್ಯಾಯವನ್ನು ಮಾಡ್ತಾರೋ, ಯಾರು ಅನಗತ್ಯವಾಗಿ ಉಳಿದವರನ್ನು ತುಷ್ಟೀಕರಿಸಲಿಕ್ಕೆ ಬದ್ಧರಾಗಲಾರದೆ ಉಳಿದವ್ರ ಬಗ್ಗೆ ಆಲೋಚನೆ ಮಾಡ್ತಾರೋ ಅಂಥವ್ರಿಗೆ ಮತ ಹಾಕ್ತಾರೆ. ನೀವು ಮಾಡ್ತಾ ಇರೋದೇನು? ನೀವು ಮಾಡ್ತಾ ಇರೋದು ಕಾಂಗ್ರೆಸ್ ಏನು ಮಾಡ್ತಾ ಇದೆ, ಎಡರಂಗದವರು ಏನು ಮಾಡ್ತಾ ಇದೆ, ಅದೇ ಕೆಲಸವನ್ನು ನೀವು ತುಷ್ಟೀಕರಣದ ಹೆಸರಿನಲ್ಲಿ ಈಗ ಮಾಡ್ತಾ ಇದ್ದೀರಿ. ಕೇಳಿದರೆ ಸಾಮಾಜಿಕ ನ್ಯಾಯ ಅಂತೀರಿ. ಅಲ್ಲ ರೀ, ಈ ದೇಶದ ದಲಿತರ ಮೇಲೆ ಎಷ್ಟು ಜನ ಸವರ್ಣೀಯರು ಇವತ್ತಿನ ಕಾಲಘಟ್ಟದಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ? ದಯವಿಟ್ಟು ನನಗೆ ತೋರಿಸಿ. ಅಂಕಿಅಂಶ ನಾನು ನಿಮ್ಗೆ ಕೊಟ್ಟೆ. ಪೀಡಿತರ ಸಂಖ್ಯೆ 0.009%. ಕನ್ವಿಕ್ಷನ್ ಆಗಿದ್ದು ಕೇವಲ ಅದರಲ್ಲಿ 8%. 0.009%ನಲ್ಲಿ ಆದ ಮೊಕದ್ದಮೆಯಲ್ಲಿ 8% ಇಲ್ಲಿವರೆಗೆ ಕನ್ವಿಕ್ಷನ್ ಆಗಿರೋದು. ಅಂದರೆ ಸುಳ್ಳೆ ಮೊಕದ್ದಮೆಯನ್ನು ಹಾಕಿ ಹಣಿಯುವ ಕೆಲಸವನ್ನು ಮಾಡೋದು, ಅವರು ಧ್ವನಿಯನ್ನು ಎತ್ತಲಾರದ ಹಾಗೆ ಮಾಡೋದು. ಹೀಗಾಗಿ ಈ ದೇಶದಲ್ಲಿರುವಂಥ ಪ್ರತಿಭೆಗಳು ವಿದೇಶಕ್ಕೆ ವಲಸೆ ಹೋಗ್ತವೆ. ಅಲ್ಲಿ ದೊಡ್ಡ ಪ್ಯಾಕೇಜ್ ಕೊಡ್ತಾರೆ. ಈ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ದೇಶವನ್ನು ಬಿಟ್ಟು ಹೊರಟೋಗ್ತಾರೆ. ದೊಡ್ಡ ಪ್ಯಾಕೇಜ್ಗಳನ್ನು ತೊಗೊಂಡು ಅಲ್ಲಿ ಹೋಗ್ತಾರೆ. ಅಲ್ಲಿ ಈ ಭಾರತ ದೇಶದ ಭಾರತೀಯ ಅಂಥ ಸ್ಥಾನಕ್ಕೆ ಹೋದ ಅಂತ ನೀವು ಇಲ್ಲಿ ಕಾಲರ್ ಅಪ್ ಮಾಡ್ತೀರಿ. ಯಾಕೆ ಹೋದ ಅವನು? ಇಲ್ಲೇ ಇರ್ಲಿಕ್ಕೆ ನೀವು ಬಿಡಲ್ವೇ? ರಾಹುಲ್ ಗಾಂಧಿ ಬಂದು ಹೇಳ್ತಾರೆ ಲ್ಯಾಟ್ರಲ್ ಎಂಟ್ರಿ ಅಂತ ತಂದರು ನರೇಂದ್ರ ಮೋದಿ. ಇನ್ನಿಲ್ಲದ ಹಾಗೆ ಅದಕ್ಕೆ ಕಿರಿಕಿರಿ ಮಾಡಲಾಯಿತು. ರಾಹುಲ್ ಗಾಂಧಿ ಬೆಳಗ್ಗೆ ಎದ್ರೆ ಸಮಸ್ಯೆ, ಪ್ರತಿಭೆಗೆ ಮಾನ್ಯತೆ ಕೊಡಬೇಕು ಅಂತ ಬಂದಂಥ ಲ್ಯಾಟ್ರಲ್ ಎಂಟ್ರಿ ನೀವು ವಿಡ್ರಾ ಮಾಡ್ಕೊಂಬಿಟ್ರಿ. ಯಾವಾಗ ವಿರೋಧ ಪಕ್ಷದವರು ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಲ್ಯಾಟ್ರಲ್ ಎಂಟ್ರಿ ಹೆಸರೇ ಇಲ್ಲ. ಈಗ ಅದಾದಮೇಲೆ ಈ ಸರ್ಕಾರ ಅನ್ನೋದು ವ್ಯಾಪಾರಿ ಆಗಿಬಿಟ್ರೆ ಪ್ರಜೆಗಳು ಭಿಕಾರಿ ಆಗ್ತಾರೆ ಅಂತ ನೀವು ಎಲ್ಲವನ್ನು ಪಬ್ಲಿಕ್ ಸೆಕ್ಟರ್ ಇದ್ದದ್ದನ್ನು ಖಾಸಗಿ ಅವ್ರು ಕೊಡುವಂಥ ಅದ್ಭುತವಾಗಿ ಯೋಚನೆ ಮಾಡಿದರೆ. ಯಾಕೆ ಅಂತಂದರೆ ಆವಾಗ ಪ್ರತಿಭೆಗೆ ಮನ್ನಣೆ ಸಿಗತ್ತೆ. ಪ್ರೈವೇಟ್ ಸೆಕ್ಟರ್ಗೆ ಹೋದಾಗ ಅದನ್ನು ಚೆನ್ನಾಗಿ ನಿಭಾಯಿಸ್ತಾರೆ, ಸಮರ್ಥವಾಗಿ ಕೆಲಸ ಮಾಡ್ತಾವೆ ಅಂತ ಕೊಡೋಕ್ಕೆ ಶುರು ಮಾಡಿದೆ. ದೇಶವನ್ನು ಮಾರ್ತಾ ಇದ್ದಾರೆ, ಏರ್ಪೋರ್ಟ್ ಮಾರ್ತಾ ಇದ್ದಾರೆ, ರೈಲ್ವೆ ಮಾರ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಗಲಾಟೆ ಮಾಡಿದ್ರು.
ಅದನ್ನೂ ಕೈ ಬಿಟ್ಬಿಟ್ರಿ. ಅಂದರೆ ಈ ದೇಶದಲ್ಲಿ ರಾಹುಲ್ ಗಾಂಧಿ ಅಂತ ಒಬ್ಬ ಶತಮೂರ್ಖ ಹೇಳಿದ ಮಾತಿಗೆ ಈ ದೇಶದಲ್ಲಿ ಮನ್ನಣೆ ಸಿಗತ್ತೆ. ಈ ದೇಶದಲ್ಲಿ ನಿಮ್ಗೆ ಮತ ಹಾಕುವಂಥ ನಮ್ಮಂಥವರು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ. ಯಾಕೆಂದರೆ ನಾವು ರಸ್ತೆಗಿಳಿದು ಬೀದಿಗಿಳಿದು ಗಲಾಟೆ ಮಾಡೋದಿಲ್ಲ, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಬೆಂಕಿ ಹಚ್ಚೋದಿಲ್ಲ, ನಾವು ಒಳಗೊಳಗೆ ಕುದೀತಾ ಇರ್ತೀವಿ, ಬಾಯ್ಲರ್ ಥರ ಕುದೀತಾ ಇರ್ತೀವಿ. ಯಾವಾಗ ನಿಮ್ಮಿಂದ ನಮಗೆ ನ್ಯಾಯ ಸಿಗಲ್ಲ ಅಂತ ಗೊತ್ತಾಗತ್ತೋ ಅವಾಗ ಬೇರೆ ಪಕ್ಷಕ್ಕೆ ಮತ ಹಾಕಬೇಕಾದಂಥ ಅನಿವಾರ್ಯತೆಗೆ ಹೊರಟೋಗ್ತೀವಿ. ಹಾಗಂತ ಹೋಗಿ ಕಾಂಗ್ರೆಸ್ಗೆ ಹಾಕ್ಬಿಡೋದಿಲ್ಲ, ಹಾಗಂತ ಹೋಗಿ ಕಮ್ಯುನಿಸ್ಟ್ಗೆ ಹಾಕ್ಬಿಡೋದಿಲ್ಲ, ಹಾಗಂತ ಹೋಗಿ AIMIMಗೆ ಹಾಕ್ಬಿಡೋದಿಲ್ಲ. ನೋಟಾ ಒತ್ತೀವಿ, ನೋಟಾ ಒತ್ತಿದ್ರೆ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ. ಅಂಥ ಸಂದಿಗ್ಧದಲ್ಲಿ ದ್ವಂದ್ವದಲ್ಲಿ ನರಳ್ತಾ ಇರುವಂಥ ಜನ ನಾವು. ಶಿಕ್ಷಣ ಕ್ಷೇತ್ರದಲ್ಲಿ ಇಂಥ ಅನ್ಯಾಯವನ್ನು, ಅದು ನರೇಂದ್ರ ಮೋದಿಯವರ ಸರ್ಕಾರದಲ್ಲಿರುವಂಥ ಧರ್ಮೇಂದ್ರ ಪ್ರಧಾನ್ ಮಾಡಿರೋ ಕೆಲಸ. ಎಲ್ಲರೂ ಹೇಳ್ತಾರೆ ಈ ದೇಶದಲ್ಲಿ ಏನಂತ, ಎಲ್ಲ ಹೆಸರಿಗೆ ಮಾತ್ರ ಮಂತ್ರಿಗಳಿರ್ತಾರೆ, ಈ ದೇಶವನ್ನು ನಡೆಸೋದು ಒಂದು ಮೋದಿ, ಇನ್ನೊಂದು ಅಮಿತ್ ಶಾ ಅಂತೇಳಿ. ಹಂಗೆ ಯಾವತ್ತೂ ಸಾಧ್ಯವೇ ಆಗೋದಿಲ್ಲ. ಸರ್ಕಾರದ ಮಟ್ಟದಲ್ಲಿ ಆಡಳಿತವನ್ನು ನಿಭಾಯಿಸಬೇಕು ಅಂತಂದರೆ ಆಯಾ ಸಚಿವಾಲಯಗಳು ಅವರವರ ಕೆಲಸಗಳನ್ನು ಮಾಡಬೇಕು. ಅದರ ಮೇಲೆ ನಜರಿಡಬಹುದೇ ವಿನಃ ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ ಅವರೇ ಇಡೀ ಸಚಿವಾಲಯವನ್ನು ನಿಯಂತ್ರಣ ಮಾಡ್ತಾರೆ, ಅವರೇ ಪಾಲಿಸಿಗಳನ್ನ ಮಾಡ್ತಾರೆ. ಹಾಗೆಲ್ಲ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಸಮಯ ಮೀರಿಲ್ಲ. ನೀವು ಧ್ವನಿಯನ್ನೆತ್ತು ನೋಡಿ. ಆಟವಾಡಿಕೊಂಡು ಓಡಾಡೋ ಮಗುವಿಗೆ ಯಾವತ್ತೂ ತಾಯಿ ಹಾಲು ಕುಡಿಸೋದಿಲ್ಲ. ಯಾವ ಮಗು ಅಳ್ಳಿಕ್ಕೆ ಶುರು ಮಾಡುತ್ತೆ, ಯಾವ ಬಂದು ಸೆರಗನ್ನು ಇಳಿಯುತ್ತೆ, ಯಾವ ಮಗು ರಚ್ಚೆ ಹಿಡಿಯುತ್ತೆ, ಆ ಮಗುವಿಗೆ ತಾಯಿ ಹಾಲು ಕುಡಿಸೋದು. ಈಗ ನಮ್ಮ ಒಂದು ದೊಡ್ಡದಾದಂಥ ಅಸಂಘಟಿತವಾದಂಥ ಸವರ್ಣೀಯರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಈ ದೇಶದ ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಶಿಕ್ಷಣ ಕ್ಷೇತ್ರ ಅಂದ್ರೇ ಸಮಾಜ, ಏಕೆಂದರೆ ಶಿಕ್ಷಣ ಕ್ಷೇತ್ರದ ನಂತರ ಸಮಾಜ ನಿರ್ಮಾಣ ಆಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿರುವವರಿಂದ ಸಮಾಜ ನಿರ್ಮಾಣ ಆಗಿರೋದಿದು. ಅಂಥ ವ್ಯವಸ್ಥೆಯಲ್ಲಿ ಇಂಥ ಅಪಸವ್ಯಗಳು ನಡೆದಾಗ ನಾವು ಧ್ವನಿಯನ್ನೆತ್ತೇ ಹೋದರೆ ನಮಗೆ ವಿದೂಷಕ ಅಂತ ಕರೀತಾರೆ, ಭಟ್ಟಂಗಿಗಳು ಅಂತ ಕರೀತಾರೆ, ಮಾಡಿದ್ದಕ್ಕೆಲ್ಲ ಒಳ್ಳೆಯದು ಅಂತ ಹೇಳ್ಕೊಂಡು ಓಡಾಡುವಂಥ ಮನುಷ್ಯ ಅಂತ. ನಿಮಗೆ ಮಂಥನ ಮಾಡುವ ಮನಸ್ಥಿತಿ ಇಲ್ಲ ಅಂದರೆ, ತಾರ್ಕಿಕವಾಗಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ, ಮಾಡಿದ ತಪ್ಪನ್ನು ತಪ್ಪು ಅಂತ ಹೇಳುವಂಥ ದಾರ್ಷ್ಟ್ಯವನ್ನು ನಾವು ಮೆರೆದೇ ಹೋದರೆ ಈ ದೇಶಕ್ಕೆ ನಾವು ಯಾವ ರೀತಿಯ ಋಣ ತೀರಿಸ್ದಾಗೆ ನೀವು ದಯವಿಟ್ಟು ನನಗೆ ತಿಳಿಸಿ, ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ.